ಮಾಯಾ ಮತ್ತು ಉದಯ್ ಕ್ಲೈಮೇಟ್ ಸೂಪರ್ ಹೀರೋ ಆದ ಮುಸ್ತಕಿಲ್ನನ್ನು ಭೇಟಿಯಾಗಲು ಒಡಿಶಾದ ಪುರಿ ನಗರಕ್ಕೆ ತೆರಳುತ್ತಾರೆ. ಇಬ್ಬರು ಕಡಲ ತೀರದ ಉದ್ದಕ್ಕೂ ನಡೆಯುತ್ತಿದ್ದಾಗ ಮಾಯಾ ಉದಯ್‌ನನ್ನು ಕುರಿತು, "ಈ ಇಡೀ ಜಲರಾಶಿಯನ್ನು ಬೇ ಆಫ್ ಬೆಂಗಾಲ್ ಅಂತ ಕರೆಯುತ್ತಾರೆಯೇ?" ಎಂದು ಪ್ರಶ್ನಿಸಿದಳು. ಉದಯ್, "ಈ ಇಡೀ ಸಮುದ್ರವನ್ನು ಬೇ ಆಫ್ ಬೆಂಗಾಲ್ ಅಂತ ಕರೀತಾರಾ?" ಮಾಯಾ, "ಇಡೀ ಸಮುದ್ರವನ್ನಲ್ಲ, ಈ ಭಾಗವನ್ನ ಮಾತ್ರ ಹಾಗಂತ ಕರೀತಾರೆ." ಯಾಕೆ ಯಾಕೆ ಬೇ ಆಫ್ ಬೆಂಗಾಲ್ ಅಂತ ಕರೆಯಲಾಗುತ್ತೆ? ಯಾಕಂದ್ರೆ ಈ ಪ್ರದೇಶವು ಬಂಗಾಳದ ದಕ್ಷಿಣ ಭಾಗದಲ್ಲಿದೆ. ಹಿಂದೆ ಜನರು ದೂರದ ದೇಶಗಳಿಂದ ಬಂಗಾಳಕ್ಕೆ ಹೋಗುವಾಗ ಈ ಭಾಗದಿಂದಲೇ ಹೋಗುತ್ತಿದ್ದರು. ಈಗಲೂ ನೀರಿನ ಮೂಲಕ ಬರುವ ಜನರಿದ್ದಾರೆ. ಅವರು ಈ ಮಾರ್ಗದಲ್ಲಿಯೇ ಬರುತ್ತಾರೆ. ಅದಕ್ಕಾಗಿಯೇ ಈ ಮಾರ್ಗದಲ್ಲಿ ಅನೇಕ ಬಂದರುಗಳಿವೆ. ಇದು ಪುರಿಯೇ? ಹೌದು. ಹಾಗೂ ಅದು ಮುಸ್ತಾಕಿಲ್. ಅವನು ನಮ್ಮ 3ನೇ ಕ್ಲೈಮೇಟ್ ಸೂಪರ್ ಹೀರೋ. ಅಲ್ಲಿ ಸ್ವಚ್ಛತಾ ಅಭಿಯಾನ್ ನಡೆಯುತ್ತಿರುವುದನ್ನು ಅವರು ನೋಡಿದರು. "ಈ ಜನರೆಲ್ಲ ಇಲ್ಲಿ ಏನ್ ಮಾಡ್ತಿದ್ದಾರೆ?" ಗಮನವಹಿಸು. ಅವರು ಸಮುದ್ರ ತೀರದಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸುತ್ತಿದ್ದಾರೆ. ಸಮುದ್ರ ತೀರದಲ್ಲಿ ಯಾರು ಕಸನ ಹಾಕ್ತಾರೆ? ಅನೇಕ ಪ್ರವಾಸಿಗರು ಸಮುದ್ರದ ದಂಡೆಗಳಲ್ಲಿ ಭೇಟಿ ನೀಡಿದಾಗ ಕೆಲವೊಮ್ಮೆ ಕಸವನ್ನು ಅಲ್ಲಿಯೇ ಬಿಡುತ್ತಾರೆ. ಹೆಚ್ಚಿನ ಸಮಯದಲ್ಲಿ ಈ ಕಸವು ನೀರಿನಲ್ಲಿಯೇ ಉಳಿದುಕೊಳ್ಳುತ್ತದೆ. ಕೆಲವೊಮ್ಮೆ ಮೀನು ಮತ್ತು ಆಮೆಗಳಂತಹ ಸಮುದ್ರ ಜೀವಿಗಳು ಆ ಕಸವನ್ನು ಸೇವಿಸುತ್ತದೆ. ಪ್ರವಾಸಿಗರನ್ನು ತಡೆಯಲು ಸಾಧ್ಯವಿಲ್ಲವೇ? ನೀನು ಅವರನ್ನು ಹೇಗೆ ತಡೆಯುತ್ತೀಯಾ? ಪ್ರತಿದಿನವೂ ಹೊಸ ಜನರು ಬರುತ್ತಾರೆ. ಯಾರಿಗೆ ಅರಿವು ನೀಡಬೇಕು? ಅದಕ್ಕಾಗಿಯೇ ಮುಸ್ತಾಕಿಲ್ ಪ್ರತಿ ಭಾನುವಾರ ಸುಮಾರು 100ರಿಂದ 150 ಜನರನ್ನು ಒಟ್ಟುಗೂಡಿಸಿ ಹಲವಾರು ಕಿಲೋಮೀಟರ್ ಉದ್ದಕ್ಕೂ ಸಮುದ್ರ ದಂಡೆಯ ಸ್ವಚ್ಛತೆಯನ್ನು ಮಾಡುತ್ತಾನೆ. ಪ್ರತಿ ಭಾನುವಾರ? ಹೌದು, ಪ್ರತಿ ಭಾನುವಾರ. ಆಮೇಲೆ ಅವರು ಸಂಗ್ರಹಿಸಿ ಕಸವನ್ನೆಲ್ಲ ಏನ್ ಮಾಡ್ತಾರೆ? ಅದು ಮುನಿಸಿಪಲ್ ಮೆಟೀರಿಯಲ್ ರಿಕವರಿ ಫೆಸಿಲಿಟಿಗೆ ಹೋಗುತ್ತೆ. ಅಲ್ಲಿ ಲೋಹ, ಮರ ಮತ್ತೆ ಪ್ಲಾಸ್ಟಿಕ್‌ನಂತಹ ವಿವಿಧ ರೀತಿಯ ತ್ಯಾಜ್ಯವನ್ನು ಬೇರ್ಪಡಿಸಲಾಗುತ್ತದೆ. ವಿವಿಧ ರೀತಿಯಲ್ಲಿ ಪ್ಲಾಸ್ಟಿಕ್‌ಗಳನ್ನು ಸಹ ವಿಂಗಡಿಸಲಾಗುತ್ತದೆ. ಮರುಬಳಕೆಗೆ ಕಳಿಸಲಾಗುತ್ತದೆ. ಸಿಪ್ಪೆಗಳು, ಉಳಿದ ಆಹಾರದಂತಹ ಸಾಯುವ ತ್ಯಾಜ್ಯವನ್ನು ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ. ಅದ್ಭುತ! ಹಾಗಾದ್ರೆ ಮನೆಗಳಿಂದ ಬರುವ ತ್ಯಾಜ್ಯವೂ ಸಹ ಹೀಗೆಯೇ ಕೊನೆಗೊಳ್ಳುತ್ತದೆಯೇ? ಹೌದು. ಆದರೆ ಅದಕ್ಕೂ ಮುಂಚೆ ಇನ್ನೂ ಒಂದು ವಿಷಯವಿದೆ. ಏನದು? ಹಸಿ ಮತ್ತು ಒಣ ತ್ಯಾಜ್ಯವನ್ನು ಬೇರ್ಪಡಿಸಲಾಗುತ್ತದೆ. ಮುಸ್ತಾಕಿಲ್ 2 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಭೂಮಿಯ ಒಳಗೆ ಕಸ ತುಂಬಿದ್ದನ್ನು ನೋಡಿದಾಗ ಬೇಸರಗೊಂಡನು. ತ್ಯಾಜ್ಯದ ಕುರಿತು ತಿಳಿದಿರುವವರ ಜೊತೆಗೆ ಮಾತನಾಡಬೇಕು ಅಂತ ಅವನು ಯೋಚಿಸಿದ. ಹಾಗಾಗಿ ಅವನು ಮನೆಗಳಿಂದ ತ್ಯಾಜ್ಯವನ್ನು ಸಂಗ್ರಹಿಸುವ ನೈರ್ಮಲ್ಯ ಕಾರ್ಮಿಕರೊಂದಿಗೆ ಚರ್ಚಿಸಿದ. ಸಹೋದರ, ತಾಂತ್ರಿಕವಾಗಿ ಎಲ್ಲಾ ರೀತಿಯ ತ್ಯಾಜ್ಯವನ್ನು ಮಾರಾಟ ಮಾಡ್ಬೋದು. ಆದ್ರೆ ಜನರು ಪ್ಲಾಸ್ಟಿಕ್, ಗಾಜು ಮತ್ತೆ ಆಹಾರ ತ್ಯಾಜ್ಯವನ್ನು ಒಟ್ಟಿಗೆ ಬೆರೆಸಿದಾಗ ಅದು ಕಲುಷಿತವಾಗುತ್ತೆ. ನಂತರ ಅದನ್ನ ಭೂಮಿಯೊಳಗೆ ವಿಲೇವಾರಿ ಮಾಡ್ಬೇಕಾಗುತ್ತೆ. ಮುಸ್ತಾಕಿಲ್ ಜನರಿಗೆ ಈ ವಿಷಯನ ಅರ್ಥ ಮಾಡಿಸಲು ನಿರ್ಧರಿಸಿದ. ಪ್ರತಿ ಮನೆಗೆ ಭೇಟಿ ನೀಡಿ ಹಸಿ ಮತ್ತು ಒಣ ತ್ಯಾಜ್ಯವನ್ನು ಬೇರ್ಪಡಿಸುವುದರ ಮಹತ್ವವನ್ನು ವಿವರಿಸಲು ಪ್ರಾರಂಭಿಸಿದ. ಪ್ರಾರಂಭದಲ್ಲಿ ಜನರು ಅದನ್ನು ಅನುಸರಿಸಿದರು. ಆದರೆ ಕೆಲವು ದಿನಗಳ ನಂತರ ತಮ್ಮ ಹಳೆಯ ಅಭ್ಯಾಸಗಳಿಗೆ ಮರಳಿದರು. ಮುಸ್ತಾಕಿಲ್ ಮತ್ತೆ ಪ್ರಯತ್ನಿಸಿದ. ನಂತರ ಈ ಬಾರಿ ತನ್ನ ಸ್ನೇಹಿತ ಧರಮ್ ಜೊತೆಗೂಡಿ ಹೊಸ ಉಪಾಯವೊಂದು ಕಂಡುಕೊಂಡ. ಸಹೋದರ, ನಾವ್ಯಾಕ್ ಕಸ ಸಂಗ್ರಹಿಸೋ ಟ್ರಕ್ನಲ್ಲಿ ಹಾಡ್ ಹಾಕ್ಬಾರ್ದೋ? ಹಾಡೆ? ಹೌದು, ಜನರಿಗೆ ತ್ಯಾಜ್ಯವನ್ನು ಸರಿಯಾಗಿ ಬೇರ್ಪಡಿಸಬೇಕಂತ ನೆನಪಿಸೋ ಹಾಡು. ಅವರಿಬ್ರು ಆಕರ್ಷಕವಾದ ಹಾಡೊಂದನ್ನ ಸಂಯೋಜಿಸಿದ್ರು. ಅದನ್ನ ಟ್ರಕ್ನಲ್ಲಿ ಹಾಕಿದ್ರು. ತೆಗೆದುಕೊಳ್ತೇವೆ ಹಸಿ ಮತ್ತು ಒಣ ತ್ಯಾಜ್ಯ, ತೆಗೆದುಕೊಳ್ತೇವೆ ಹಸಿ ಮತ್ತು ಒಣ ತ್ಯಾಜ್ಯ, ಕಸವ ಬೇರೆ ಮಾಡದಿದ್ದರೆ ಅಲ್ಲೇ ಬಿಡುತ್ತೇವೆ ನಾವು ನೀವು, ನೋಡುವಿರಿ ಅದರ ರುಚಿಯ. ತೆಗೆದುಕೊಳ್ತೇವೆ ಹಸಿ ಮತ್ತು ಒಣ ತ್ಯಾಜ್ಯ, ತೆಗೆದುಕೊಳ್ತೇವೆ ಹಸಿ ಮತ್ತು ಒಣ ತ್ಯಾಜ್ಯ. ಜನರು ಹಾಡನ್ನು ಇಷ್ಟಪಟ್ರು. ಆದ್ರೆ ಅವರು ತಮ್ಮ ಕಸ ಬೇರ್ಪಡಿಸದೇ ಇರುವುದನ್ನು ಮುಂದುವರಿಸಿದ್ರು. ಮುಸ್ತಾಕಿಲ್ ಚಿಂತಿತನಾದ. ನಂತರ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ತನ್ನ ಸ್ನೇಹಿತ ಧರಮ್‌ನನ್ನು ಮತ್ತೆ ಸಂಪರ್ಕಿಸಿದ. ಅವರಿಬ್ರು ಒಟ್ಟಾಗಿ ನಗರದ ಎಲ್ಲಾ ಮನೆಗಳ ಸಂಖ್ಯೆಗಳನ್ನು ಹೊಂದಿರುವ ಆಪ್ ಅನ್ನು ಅಭಿವೃದ್ಧಿಪಡಿಸಿದರು.
ಆ ಆಪ್ ಅನ್ನು ಎಲ್ಲಾ ನೈರ್ಮಲ್ಯ ಕಾರ್ಮಿಕರ ಫೋನ್ಗಳಲ್ಲೂ ಇನ್ಸ್ಟಾಲ್ ಮಾಡಿದ್ರು. ಕೆಲವು ಕಾರ್ಮಿಕರ ಬಳಿ ಸ್ಮಾರ್ಟ್ ಫೋನ್ಗಳು ಇಲ್ಲದಿದ್ದ ಕಾರಣ ಮುಸ್ತಾಕಿಲ್ ಮತ್ತೆ ಧರ್ಮ ಅವರಿಗೆ ಸ್ಮಾರ್ಟ್ ಫೋನ್ಗಳನ್ನು ಪಡೆಯಲು ವ್ಯವಸ್ಥೆ ಮಾಡಿದರು. ಕಾರ್ಮಿಕರು ತ್ಯಾಜ್ಯವನ್ನು ಸಂಗ್ರಹಿಸುವಾಗ ಅದು ಹಸಿ ಕಸವೇ ಅಥವಾ ಒಣಕಸವೇ ಎಂದು ಅವರು ಆಪ್ನಲ್ಲಿ ದಾಖಲಿಸತೊಡಗಿದರು. ಈ ಎಲ್ಲಾ ಮಾಹಿತಿಯು ಮಹಾನಗರ ಪಾಲಿಕೆಯನ್ನು ತಲುಪಿತು. ಯಾವುದೇ ಮನೆಯವರು ತಿಂಗಳಿಗೆ 3ಕ್ಕಿಂತ ಹೆಚ್ಚು ಬಾರಿ ತ್ಯಾಜ್ಯವನ್ನು ಬೇರ್ಪಡಿಸದೆ ಹಾಕಿದರೆ ಅವರಿಗೆ 500 ರೂಪಾಯಿಗಳ ದಂಡ ವಿಧಿಸಲಾಯಿತು. ಏನ್ ಹೇಳ್ತಿದ್ಯಾ? ಇಂಥ ಸರಳ ತಂತ್ರಜ್ಞಾನ ಅಂಥ ದೊಡ್ಡ ವ್ಯವಸ್ಥೆನ ತಂತ? ತಂತ್ರಜ್ಞಾನಕ್ಕೆ ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಸಾಮರ್ಥ್ಯವಿತ್ತು. ಅದಕ್ಕಾಗಿಯೇ ಮುಸ್ತಾಕಿಲ್ ತನ್ನ ನಗರ ಮತ್ತು ಸಮುದ್ರದ ಸ್ವಚ್ಛತೆಗಾಗಿ ಕೋಡಿಂಗ್ ಕಲಿಯುತ್ತಿದ್ದಾನೆ. ಅವಳ ಆಲೋಚನೆಯಲ್ಲಿದ್ದ ಉದಯ್ ಅಂತಿಮವಾಗಿ ಮಾಯಾಗೆ ಮತ್ತೊಂದು ಪ್ರಶ್ನೆ ಕೇಳಿದ. ಮಾಯಾ, ನನ್ನ ಸ್ನೇಹಿತರೆಲ್ಲರೂ ಕ್ಲೈಮೇಟ್ ಸೂಪರ್ ಹೀರೋಗಳು ಅಂತ ಅನ್ನಿಸುತ್ತೆ, ಅಲ್ಲವೇ? ಅವರೆಲ್ಲರೂ ಯಾವ್ದಾದ್ರೂ ಒಂದು ಹಂತದಲ್ಲಿ ನಿನ್ನೊಂದಿಗೆ ಮಾತನಾಡ್ತಾರಾ? ಇಲ್ಲ, ಇಲ್ಲ ಉದಯ್. ಪರಿಸರವನ್ನು ಸುಂದರವಾಗಿಸಲು ಏನನ್ನಾದರೂ ಮಾಡುತ್ತಿರುವವರು ಮಾತ್ರ ಕ್ಲೈಮೇಟ್ ಸೂಪರ್ ಹೀರೋಗಳು. ವಿಚಿತ್ರವಾದ ಮೌನದೊಂದಿಗೆ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಸರಿ, ಈಗ ನಾನು ಹೊರಡ್ತೇನೆ. ಮುಂದಿನ ಬಾರಿ ನಾನು ನಿನಗೊಂದು ಉಡುಗೊರೆ ತರುತ್ತೀನಿ.